ತುಂಬಾ ಪರೀಕ್ಷೆಗಳನ್ನ ಎದುರಿಸಿ ಆ ನಾಗಮ್ಮ ತಾಯಿ ದಯೆಯಿಂದ ನಾನಲ್ಲಿಗೆ ಹೋದೆ ಪುರೋಹಿತ್ರೆ. ಕತೆ ಎಲ್ಲ ಹೇಳ್ಬೇಡ. ಅಂದ್ರೆ ಅವತ್ತು ಪೂಜೆನ ಹಾಳು ಮಾಡಿದವರು ನಿನ್ ಜೊತೆ ಸೇರಿದಾರೆ ಅಂತ ಆಯ್ತು. ನೀವೆಲ್ಲ ಒಂದೇ ಗುಂಪು. ನಿನ್ ಜೊತೆಲೆ ಕರ್ಕೊಂಡೋಗ್ಬಿಟ್ಟು ಮಣ್ಣಿನವ್ರಿಗೆ ಕೊಟ್ಟು ನಮಗ್ ಮೋಸ ಮಾಡ್ತಿದ್ಯಾ? ಇದರಲ್ಲಿ ಅನುಮಾನ ಏನಿದೆ? ಓರ್ ಏನಾದ್ರೇನು ಅಂತ ಆಕೆ ಅನ್ಕೊಂಡಿದ್ದಾಳೆ. ತನ್ನ ಸ್ವಾರ್ಥನ ಅವಳು ನೋಡ್ಕೊಂಡಿದ್ದಾಳೆ. ನಾಗಮ್ಮ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನನಗ್ ನನ್ನ ಊರನ್ ಬಿಟ್ರೆ ಬೇರೆ ಏನೂ ಮುಖ್ಯ ಅಲ್ಲ. ನಾನು ಈ ಊರಿಗಾಗ್ಲಿ ಆ ತಾಯಿಗಾಗ್ಲಿ ಅನ್ಯಾಯ ಮಾಡೋ ಅಂಥವಳಲ್ಲ. ಮಾಡೋ ತಪ್ಪೆಲ್ಲ ಮಾಡ್ಬಿಟ್ಟು ಈಗ ಇಲ್ಲ ಅಂತಿದ್ಯಲ್ಲ. ಅವನಲ್ಲ, ಇನ್ನೊಬ್ಬ ಯಾರೋ ಒಳಗಡೆ ಬಂದಿದ್ದಾನಂತೆ. ನಮ್ಮವ್ರನ್ನ ಮರುಕಟ್ಟಾಕಿದ್ರಂತೆ. ಅಲ್ಲಿಂದ ತಪ್ಪಿಸ್ಕೊಂಡವನೇ. ನೀನೇ ಅವನನ್ನ ಬಿಡಿಸಿರ್ಬೇಕು. ಅಣ್ಣ, ನನ್ನ ಮೇಲೆ ಇಂಥ ದೊಡ್ಡ ತಪ್ಪನ್ನು ಹೊರಿಸ್ಬೇಡಿ. ನಾನು ಯಾರ ನಂಬಿಕೆನೂ ಮುರಿದಿಲ್ಲ. ನನ್ನ ಮಣಿನ ಯಾರಿಗೂ ಕೊಟ್ಟಿಲ್ಲ. ಅವರು ಆ ನಾಗಬನದ ಒಳಗೆ ಅದು ಹೇಗ್ ಬಂದ್ರು ನನಗಂತೂ ಗೊತ್ತಿಲ್ಲ. ಮಣಿ ಉದ್ಭವ ಆಗಿದ್ದನ್ನ ನೋಡ್ದೆ. ಅದನ್ನ ತಂದು ಅಮ್ಮನವ್ರ ಪಾದಕ್ಕೆ ಅದನ್ನ ಅರ್ಪಿಸ್ಬೇಕು ಅಂತ ಬರ್ತಿರುವಾಗ ಆ ದುಷ್ಟ ಆ ಮಣಿನ ತಗೋಬೇಕು ಅಂತ ಪ್ರಯತ್ನ ಪಟ್ಟ. ಹೇಯ್, ನಿಂತ್ಕೋ. ನೀನಾ ಇಲ್ಲಿಗೆ ಹೇಗ್ ಬಂದೆ? ಯಾಕೆ ಬಂದೆ? ನೀನ್ ಆ ಪೂಜಾರಿ ಹೇಳಿರೋ ಹುಚ್ಚು ಪದ್ಧತಿಗೋಸ್ಕರ ಬಂದಿದ್ಯಾ. ಅದಕ್ಕೆ ನಾನು ನಿನ್ನ ಫಾಲೋ ಮಾಡ್ಕೊಂಡ್ ಬಂದೆ. ಆ ನಾಗಮಣಿ ಕೊಡು. ಕೊಡಲ್ಲ. ಇದನ್ನ ಮುಟ್ಟೋ ಅರ್ಹತೆ ಕೂಡ ನಿನಗಿಲ್ಲ. ಅಂದ್ರೆ ಅವನು ಅಲ್ಲಿಗೂ ಬಂದ? ಹೌದು, ಅದನ್ನ ಅವನ್ಗೆ ಕೊಡ್ಬೇಕು ಅಂತ, ಮತ್ತೆ ಅದು ಮಣಿನೇ ಅಲ್ಲ ಅಂತ ನನ್ನ ಹತ್ರ ವಾದ ಮಾಡ್ದ. ಏನೋ ವೈದ್ಯ ಮಾಡಕ್ಕೆ ಉಪಯೋಗ ಆಗುತ್ತೆ ಅಂತ ಅವನು ಕೊಡ್ಬೇಕು ಅಂತ ನನ್ನ ಹತ್ರ ಜಗಳ ಆಡ್ದ. ಅಂದ್ರೆ ಅವನಿಗೆ ಕೊಟ್ಟು ಕಳಿಸ್ಬಿಟ್ಟು ಇಲ್ಲಿ ಬಂದು ನಾಟಕಗಳು ನಾಡ್ತಿದ್ಯಾ? ಇಲ್ಲ ಇಲ್ಲ, ನಾನು ಕೊಡ್ಲಿಲ್ಲ. ನನ್ನ ಹತ್ರ ವಾದ ಮಾಡಿ ಅದನ್ನ ಕಿತ್ಕೊಂಡು ಹೋಗ್ಬೇಕು ಅಂತ ಪ್ರಯತ್ನ ಪಟ್ಟ. ಭಯದಲ್ಲಿ ಅವನಿಂದ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ಹೋದಾಗ ಅಲ್ಲಿ ಒಂದ್ ದೊಡ್ಡ ಬಿರುಗಾಳಿನೇ ಬಂತು. ಕಣ್ಬಿಟ್ಟು ನೋಡಿದ್ರೆ ಅವನು ಇಲ್ಲ, ಮಣಿನೂ ಇರ್ಲಿಲ್ಲ. ಕೇಳಿಸ್ಕೊಂಡ್ರಾ? ಎಲ್ರೂ ಕೇಳಿಸ್ಕೊಂಡ್ರಾ? ಕತೆನ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾಳೆ. ನಾಗರಕ್ಷಣೆ ಇಲ್ದೇನೆ ಎಲ್ಲಾ ಪರೀಕ್ಷೆನೂ ದಾಟಿರ್ಲಂತೆ. ಆದ್ರೆ ಮಣಿ ಸಿಕ್ಕಿದ್ಮೇಲೆ ಮಣಿ ಜೊತೆ ವಾಪಸ್ ಬರಕ್ಕಾಗ್ಲಿಲ್ವಂತೆ. ಏನ್ರಪ್ಪ, ನಂಬ್ತೀರಾ? ನಿನ್ನ ನಮ್ಮೂರಿನ ದೇವತೆ ಅನ್ಕೊಂಡಿದ್ವಿ, ಆದ್ರೆ ನೀನ್ ಈ ತರ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ನಿಜವಾಗಿ ನೀನು ಊರಿಗೆ ಒಳ್ಳೇದೇ ಮಾಡ್ಬೇಕು ಅನ್ಕೊಂಡಿದ್ದಿದ್ರೆ ನೀನು ಪ್ರಾಣ ಕೊಟ್ಟಾದ್ರೂ ಆ ಮಣಿನ ಇಲ್ಲಿಗೆ ತಗೊಂಡ್ಬರ್ತಿದ್ದೆ. ನೀನ್ ಈ ಊರಿಗೆ ಬಂದಾಗ ನಮ್ಮ ಊರ್ನ ಉದ್ಧಾರ ಮಾಡ್ತೀಯ ಅನ್ಕೊಂಡಿದ್ದೆ. ಈ ರೀತಿ ನಂಬಿಕೆ ನನ್ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಅಮ್ಮನವ್ರಿಗೆ ನನ್ನ ಬಲಿ ಕೊಟ್ಬಿಡಿ. ಊರಿಗೆ ಕೆಟ್ಟದ್ ಮಾಡ್ದೆ ಅನ್ನೋ ಕೆಟ್ಟ ಹೆಸರಿಗಿಂತ ನನ್ ಪ್ರಾಣ ಹೋಗೋದೇ ಒಳ್ಳೇದು. ನಿನ್ನಂತ ಊರ್ ಹಾಳು ಮಾಡೋರ್ನ ಬಲಿ ಕೊಡೋದು ಅಪಚಾರನೇ. ಪುಣ್ಯ ಅಮ್ಮ, ಪುಣ್ಯ ಅಮ್ಮ, ಪುಣ್ಯ ಪುಣ್ಯ ಅಮ್ಮ, ಪುಣ್ಯ ಪುಣ್ಯ ಅಮ್ಮ, ಪುಣ್ಯ ಪುಣ್ಯ. ಏನಾಯ್ತಮ್ಮ ಅಮ್ಮ? ದೇವತೆ ದೇವತೆ ಅಂತ ಕರೆದು ಪೂಜೆ ಮಾಡ್ತಿದ್ ನೀವೇ ಇವತ್ತು ನನ್ನ ಮಗಳನ್ನ ದೆವ್ವ ಅಂತಿದ್ದೀರಾ? ಅಣ್ಣ ಅಣ್ಣ, ಈ ಊರೇ ನಮ್ ಪ್ರಾಣ ಅಂತ ಬದುಕ್ತಾ ಇರೋರು ನಾವು. ಈ ಊರಿಗೆ ಒಳ್ಳೇದ್ ಬಯಸೋರು.
ಇಷ್ಟು ವರ್ಷದಿಂದ ನಮ್ಮ ನೋಡ್ತಿದ್ರು ಕೂಡ ಹೀಗೆಲ್ಲ ಯಾಕಪ್ಪ ಅಂತೀರಾ? ನಾನ್ ನಾಗಮಣಿನ ಯಾರಿಗೋ ಕೊಟ್ಬಿಟ್ಟೆ ಅಂತ ಹೇಳ್ತಾ ಇದ್ದಾರೆ. ನಾಗಮ್ಮಂಗೆ ಮೋಸ ಮಾಡ್ದೆ ಅಂತ ಹೇಳ್ತಿದಾರಮ್ಮ. ನನಗಿದೆಲ್ಲ ಏನು ಗೊತ್ತಾಗ್ತಿಲ್ಲಮ್ಮ. ನನಗ್ ಗೊತ್ತಿಲ್ಲ. ನನಗ್ ಗೊತ್ತಮ್ಮ, ನನಗ್ ಗೊತ್ತು. ಸಮಾಧಾನ ಮಾಡ್ಕೋ, ಸಮಾಧಾನ ಮಾಡ್ಕೋ. ಏನ್ ಗೊತ್ತಮ್ಮ, ಏನ್ ಗೊತ್ತು ನಿನಗೆ? ಯಾರೋ ಪಾಪಾತ್ಮರು ಇವಳಿಗೆ ಮೋಸ ಮಾಡಿದ್ದಾರೆ. ಪಾಪಾತ್ಮರೋ ವ್ಯಾಪಾರಸ್ಥರೋ ಅವ್ರ ಜೊತೆ ಅವಳು ಕೈ ಜೋಡಿಸಿ ನಾಗಮಣಿನ ಅವ್ರಿಗೆ ಒಪ್ಸಿದಾಳೆ. ಅಣ್ಣ ಅಣ್ಣ, ಈ ಊರನ್ನೇ ಪ್ರಾಣ ಅಂತ ಭಾವಿಸೋರು ನಾವು. ಈ ಊರಿಗೆ ಒಳ್ಳೇದ್ ಬಯಸೋರು. ಇಷ್ಟು ವರ್ಷದಿಂದ ನೋಡಿ ಕೂಡ ಈ ತರ ಎಲ್ಲ ಯಾಕೆ ಮಾತಾಡ್ತೀರಣ್ಣ? ಯಾವಾಗಿಂದ ನೋಡಿದ್ರೆ ಏನಂತೆ ಬುದ್ಧಿ ಬದಲಾಗಿದ್ಯಲ್ಲ. ನನ್ ಬುದ್ಧಿಗೇನ್ ಮಂಕ್ ಬಡ್ದಿಲ್ಲ ಅಣ್ಣ. ನಾನು ಈ ಊರಿನ ಒಳಿತಿಗೋಸ್ಕರ ಎಷ್ಟೇ ಕಷ್ಟಗಳಾದ್ರು ಆ ತಾಯಿನ ನೆನೆಸ್ಕೊಂಡು ನನ್ ಪ್ರಾಣನೂ ಲೆಕ್ಕಿಸ್ದೆ. ಮಣಿಗೋಸ್ಕರ ಹೋಗಿದ್ದೆ. ಅವನ್ ಯಾರೋ ಅದನ್ನ ಮಾಯ ಮಾಡ್ದ ಅಂತ ಹೇಳಿದ್ರೆ ನೀವ್ಯಾರು ಯಾಕದ ನಂಬ್ತಿಲ್ಲ ಹೇಳಿ? ನಿಮಗ್ ನನ್ ಮೇಲೆ ನಂಬಿಕೆ ಬರ್ಬೇಕು ಅಂದ್ರೆ ನಾನ್ ಏನ್ ಮಾಡ್ಬೇಕು ಅದನ್ನ ಹೇಳಿ. ಅಥವಾ ನೀವ್ ಯಾವ ಶಿಕ್ಷೆ ಕೊಡ್ಬೇಕು ಅನ್ಕೊಂಡಿದ್ದೀರೋ ಅದೇ ಶಿಕ್ಷೆ ಕೊಡಿ. ನಾನು ಏನೇ ಆದ್ರೂ ಸಹಿಸ್ಕೋತೀನಿ, ಎಲ್ಲ ಸಹಿಸ್ಕೋತೀನಿ. ಶಿಕ್ಷೆ ಬಗ್ಗೆ ಎಲ್ಲ ಆಮೇಲೆ ಮಾತಾಡೋಣ. ಮೊದ್ಲು ಮಣಿ ಯಾರು ತಗೊಂಡೋಗಿದ್ದಾರೆ ಅಂತ ನಾವು ತಿಳ್ಕೋಬೇಕು. ಅವಳೇನು ಗೊತ್ತಿಲ್ಲ ಅಂತಿದ್ದಾಳಲ್ಲ. ಸುಮ್ನೆ ಮರ್ಯಾದೆಯಿಂದ ಕೇಳಿದ್ರೆ ಹೇಳ್ತಾರಾ? ಒಡೆದ್ ಕೇಳಿದ್ರೆ ಅವಾಗ ಬಾಯಿ ಬಿಡ್ತಾಳೆ ಅನ್ಸತ್ತೆ. ತಪ್ಪು ಇವಳದಲ್ಲ ಅಂದ್ರೆ ಆ ತಾಯಿನೇ ಮಹಿಮೆ ತೋರಿಸಿ ಇವಳನ್ನ ಕಾಪಾಡ್ತಾಳೆ. ಇಲ್ಲ ಅಂದ್ರೆ ನಿಜ ಹೊರಗ್ ಬರುತ್ತೆ. ಕುಲುಮೆಯಲ್ಲಿ ಕಬ್ಬಣ ಹೇಳಿ ಕಾಯಿಸಿ ಬರೇಡಿ ಇವಳಿಗೆ. ಅಮ್ಮ ಅಮ್ಮ ದೇವಿ, ಚೌಡಮ್ಮ ತಾಯಿ ಕಣ, ಹಾಲೆರಿರೋ ನನಗೆ, ಜೀವಂತ ಪ್ರಾಣಿಯ ರಕ್ತ ತಂದು ಧಾರೆ ಏರಿರೋ ನನಗೆ. ಅಮ್ಮ ತಾಯಿ, ನಿನ್ನ ಹತ್ರ ಬೇಡ್ಕೋತೀವಮ್ಮ, ಕಾಪಾಡಮ್ಮ, ಕರುಣೆ ತೋರಮ್ಮ ತಾಯಿ. ಚೂಡಮ್ಮ ತಾಯಿ, ಅಪಚಾರ ನಡೆದ್ಬಿಟ್ಟಿದ್ಯಮ್ಮ. ನಿನ್ನ ಪಾದದ ಹತ್ರಕ್ಕೆ ಸೇರ್ಬೇಕಾಗಿರೋ ನಾಗಮಣಿ ಕೈ ಜಾರೋಯ್ತು ತಾಯಿ. ಶಿಕ್ಷೆ ಕೊಟ್ಟು ನಿಜ ಹೇಳ್ಸಮ್ಮ ತಾಯಿ. ಆ ಮಣಿನ್ ತಂದು ನಿನ್ ಪಾದಕ್ಕೆ ಅರ್ಪಣೆ ಮಾಡ್ತೀವಿ ತಾಯಿ. ನನ್ನ ಈ ಕೋಪ ಆಕ್ರೋಶ ಮಣಿಗೋಸ್ಕರ ಅಲ್ಲ ಕಣ್ರೋ. ಏನ್ರಪ್ಪ, ಯಾರಾದ್ರೂ ಹೋಗಿ ಎಳ್ನೀರ್ ತಗೊಂಬನ್ನಿ. ಎಳ್ನೀರಿಗೆಲ್ಲ ಶಾಂತಿ ಆಗಲ್ಲ ಕಣ್ರೋ. ಶಾಂತವಾಗಮ್ಮ ತಾಯಿ, ಶಾಂತವಾಗಮ್ಮ. ಮಣಿನ ಯಾವನ ಎತ್ಕೊಂಡಿರೋದು? ನಮ್ಮ ಮೇಲೆ ಯಾಕೆ ತಾಯಿ ಕೋಪ ಮಾಡ್ಕೊಂಡಿದೀಯಾ? ನನ್ನ ಮಗುಗೆ ಬರೆ ಹಾಕ್ತೀರೇನ್ರೋ? ಅದು ಹಸು ಗೂಸು ಕಂಡ್ರೋ. ಆಕೆ ಯಾವ ಪಾಪನು ಗೊತ್ತಿಲ್ಲ, ಆಕೆ ಯಾವ ಪಾಪನು ಮಾಡಿಲ್ಲ. ಕ್ಷಮಿಸ್ಬಿಡು ತಾಯಿ, ಗೊತ್ತಿಲ್ಲದೆ ಶಿಕ್ಷೆ ಕೊಡ್ಬೇಕು ಅನ್ಕೊಂಡ್ವಿ. ಯಾರೋ ಯಾರೋ ಕದ್ಕೊಂಡು ಹೋದ್ರು ಕಣೋ ನಾಗಮಣಿನ. ಯಾರ್ ತಾಯಿ ಇಂಥ ಕೆಲಸ ಮಾಡಿರೋದು? ಪಾಪನ ಹೊತ್ಕೊಂಡಿರೋರು ಕಣ, ರಾಕ್ಷಸ ಗುಣ ಇರೋರು ಕಣ. ಅದು ಯಾರಂತ ಹೇಳ್ತಾಯಿ, ಇವಾಗ್ಲೇ ಹೇಳ್ಕೊಂಡ್ ಬರ್ತೀವಿ. ನಿಮ್ ಕೈಲಿ ಆಗಲ್ಲ ಕಣ್ರ. ಅವನು ಕ್ಷುದ್ರ ಶಕ್ತಿ ಇರೋನು. ಅದು ನಮ್ಮೂರು ದಾಟಿದೆ, ಹರಿನಗರಕ್ಕೆ ಸೇರಿದೆ. ಕೂಡ್ಲೇ ಊರ್ ಸೀಮೆ ದಾಟಿ ಹೊರಟೋಗು. ಅಪ್ಪಿ ತಪ್ಪಿ ಮತ್ತೆ ವಾಪಸ್ ಬರಬೇಡ. ಒಂದ್ ವೇಳೆ ಬಂದ್ಯೋ ಸಾಯ್ತೀಯಾ. ಮತ್ತೆ ಹೇಗ್ ತಾಯಿ? ನನ್ನ ಮುದ್ದಿನ ಮಗಳೇ ಹೋಗಿ ಅದನ್ನ ತರೋದಕ್ಕೆ ಸಾಧ್ಯ ಕಣ್ರೋ. ಪುಣ್ಯಾಳಿಗೆ ನನ್ನ ಕುಂಕುಮ ಹಚ್ ಕಳಿಸಿ. ನನ್ನ ತಂಗಿ ನಾಗಮ್ಮ ಇವಳಿಗೆ ಕಾವಲಾಗಿರ್ತಾಳೆ. ಹಾಗೆ ಆಗ್ಲಿ ತಾಯಿ. ಅಮ್ಮ ಪುಣ್ಯ, ನಿಜ ಗೊತ್ತಿಲ್ದೆ ನೀನು ಹೇಳಿದ್ದು ಕೂಡ ನಂಬದೆ ತುಂಬಾ ತಪ್ಪಾಗಿ ಮಾತಾಡ್ಬಿಟ್ಟೆ. ತಾಯಿ ಹೇಳಿರೋದು ಕೇಳಿಸ್ಕೊಂಡಿ ಅಲ್ವಾ? ಆ ಮಣಿನ ನೀನೇ ತಗೊಂಬರ್ಬೇಕಂತಮ್ಮ. ಹರಿನಗರಕ್ಕೆ ಈಗ ನೀನೇ ಹೋಗ್ಬೇಕು ಪುಣ್ಯ. ಹಾಗೆ ಆಗ್ಲಿ, ಹೋಗ್ತೀನಿ ಪುರೋಹಿತ್ರೆ. ನನ್ಗೆ ನನ್ನ ಊರ್ ಕ್ಷೇಮವಾಗಿರೋದೇ ಮುಖ್ಯ. ಇರಮ್ಮ, ಅಮ್ಮನವ್ರ ಕುಂಕುಮ ಇಡ್ತೀನಿ.
ಕ್ಷೇಮವಾಗಿ ಹೋಗಿ ಯಶಸ್ವಿಯಾಗಿ ಬಾರಮ್ಮ. ಹಾಗೆ ಆಗ್ಲಿ. ಮಹಾಬೇತಾಳ ಪಡ್ಕೊಂಡು ಬಂದೇ ಬಿಟ್ಟೆ. ತುಂಬಾ ಸಂತೋಷ ಆಗ್ತಾ ಇದೆ. ನನ್ನ ಉಪಾಯಗಳಿಗೆ ಫಲ ಸಿಕ್ತು. ನನ್ನ ಶ್ರಮಕ್ಕೆ ಫಲ ಇವತ್ತು ಸಿಗುತ್ತೆ. ನಾಲ್ಕು ದಿಕ್ಕುಗಳು ಒಂದಾಗಿ ನನ್ನ ತಡೆಯೋಕ್ ಬಂದ್ರು. ನಿಧಿನ ಪಡ್ಕೋತೀನಿ. ಈ ಪಶುಪತಿ ಸಾಮ್ರಾಜ್ಯನ ಸ್ಥಾಪಿಸ್ತೀನಿ. ಶ್ರೀ 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 ಪಶುಪತೇಂದ್ರ ಮಹಾರಾಜನಾಗಿ ಪಟ್ಟಾಭಿಷೇಕ ಮಾಡಿಸ್ಕೋತೀನಿ. ನಿನ್ನ ಆಜ್ಞೆ ಪ್ರಕಾರ ಸೂರ್ಯನ ಮೊದಲನೇ ಕಿರಣ ಈ ಮಣಿ ಮೇಲೆ ಬೀಳದೆ ಇರೋ ಹಾಗೆ ಇದನ್ನ ಮೊದಲು ನೆಲದಲ್ಲಿ ಹೂತಿಟ್ಬಿಡ್ತೀನಿ. शङ्कननदाररौद्रं नररुधिरमदन शङ्कननरात्ररौद्रं अघोरादिरं परं महं ಪುಣ್ಯ, ಅಮ್ಮ ಪುಣ್ಯ. ಅಮ್ಮ ಪುಣ್ಯ. ಪುಣ್ಯ. ಅಮ್ಮ ಪುಣ್ಯ. ಅಯ್ಯೋ ಅಯ್ಯೋ ಅಮ್ಮ ಪುಣ್ಯ. ಪುಣ್ಯ ಅಮ್ಮ. ಅಮ್ಮ ಪುಣ್ಯ. ಅಮ್ಮ ಪುಣ್ಯ. ಪುಣ್ಯ. ಅಮ್ಮ 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 ಪುಣ್ಯ. ನೀನಿಲ್ಲೇ ಇದೆಯಾ ಅಂತ ನನಗೆ ಗೊತ್ತಮ್ಮ. ನನ್ನ ಮಾತು ಕೇಳಮ್ಮ. ಹೋಗ್ಬಿಡ ಮಗಳೇ, ಹೋಗ್ಬಿಡಮ್ಮ. ಪುಣ್ಯ. ಏನಮ್ಮ ನೀನು? ನಾನು ಹೋಗದಿದ್ರೆ ನಾಗಮಣಿ ತರೋದು ಹೇಗೆ? ಈ ಗ್ರಾಮ ಸುರಕ್ಷಿತವಾಗಿ ಹೇಗಿರುತ್ತೆ? ಬೇಡಮ್ಮ, ಬಿಡಮ್ಮ. ಈ ಊರಿಗೋಸ್ಕರ ನೀನೇ ಹೋಗೋದು ಅಷ್ಟು ಒಳ್ಳೇದಲ್ಲಮ್ಮ. ನನ್ನ ಮಾತು ಕೇಳಮ್ಮ. ಈ ಊರಲ್ದೇ ಇದ್ರೆ ಇನ್ನೊಂದು ಊರಿಗೆ ಹೋಗಿ ಬದುಕೋಣ. ನೀನ್ ಹೋಗೋದಕ್ಕೆ ನಾನ್ ಬಿಡೋದಿಲ್ಲಮ್ಮ. ನಾನ್ ಬಿಡೋದಿಲ್ಲ. ಅಮ್ಮ ಅಮ್ಮ ಬೇಡಮ್ಮ. ಯಾಕಮ್ಮ? ಹರಿನಗರ ಅಂದ್ರೆ ಯಾಕಿಷ್ಟು ಭಯ? ಅಮ್ಮನವ್ರಿಗೆ ಸೇರ್ಬೇಕಾಗಿರೋ ಮಣಿ ಆ ಊರಿಗೆ ಸೇರಿದೆ ಅಂತ ಗೊತ್ತಾದ ಮೇಲೂ ಕೂಡ ಅಲ್ಲಿಗೆ ಹೋಗದೆ ಇದ್ರೆ ಹೇಗಮ್ಮ? ಚಿಕ್ಕ ವಯಸ್ಸಿಂದ ನನಗೇನ್ ಬೇಕೋ ಅದನ್ನ ಎಲ್ಲಾನು ಕೊಡ್ತಾ ಬಂದಿರೋ ನನ್ನ ಊರಿನ ಕ್ಷೇಮನೇ ನನಗೀಗ ಮುಖ್ಯ ಅಮ್ಮ.
ನಾನ್ ದ್ರೋಹ ಮಾಡಲ್ಲ. ಅಂಥ ಬದುಕೋದಕ್ಕಿಂತ ಸಾಯೋದೇ ಮೇಲು. ಬೇಡಮ್ಮ, ಹಾಗನ್ಬೇಡ ಪುಣ್ಯ. ನಿನಗೆ ಹರಿನಗರದ ಬಗ್ಗೆ ಗೊತ್ತಿಲ್ಲಮ್ಮ. ಆ ಊರಿನವ್ರಿಗೆಲ್ಲ ನಾಗಜಾತಿ ಅಂದ್ರೆ ಆಗಲ್ಲಮ್ಮ. ನಾವೆಲ್ಲ ನಾಗಭಕ್ತರು. ಪ್ರತಿಯೊಂದು ಕ್ಷಣನೂ ನನ್ನ ಹತ್ರ ಇದ್ದು ನನ್ನ ಕಾಪಾಡಕ್ಕೆ ಆ ನಾಗಮ್ಮ ತಾಯಿನೇ ರಕ್ಷೆಯಾಗಿ ಜೊತೆ ಇದ್ದಾಳೆ. ಶತ್ರುಗಳಿಗೆ ನಾವು ಭಯ ಪಟ್ಟು ಕೂತ್ರೆ ಹೇಗೆ ಹೇಳು? ದಯವಿಟ್ಟು ನನ್ನ ತಡೆಯೋ ಪ್ರಯತ್ನ ಮಾಡಬೇಡ ಅಮ್ಮ. ನಾಗಮಣಿ ತಂದು ಚೌಡಮ್ಮ ತಾಯಿ ಪಾದಕ್ಕೆ ಅರ್ಪಿಸದೇ ಇರೋ ಈ ಜನ್ಮ ನನಗ್ ಬೇಕಾಗಿಲ್ಲಮ್ಮ. ಅನ್ನ ಕೊಟ್ಟು ಅಕ್ಕರೆ ತೋರಿಸಿರೋ ಈ ಊರ್ಗೆ ನಾನು ಅನ್ಯಾಯ ಮಾಡಕ್ಕಾಗಲ್ಲ. ಏನೇನೋ ಮಾತಾಡಿ ನನ್ನ ತಡಿಬೇಡ. ನೀನ್ ಹೋಗು. ನಾನು ಹೋಗಲ್ಲ, ನೀನು ಹೋಗಕ್ ಬಿಡಲ್ಲ. ಅಮ್ಮ, ಕಣ್ಣಿಲ್ದಿದ್ರು ನಿನ್ನ ಕಣ್ಣಲ್ಲಿ ಇಟ್ಕೊಂಡು ಸಾಕಿದೀನಮ್ಮ. ಪ್ರಾಣ ಪಣಕ್ಕಿಟ್ಟು ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಸಾಕಿದೀನಮ್ಮ. ಯಾರ್ ಮಗು ಅದು? ಸರಿ ನಡಿ. ಹುಷಾರು. ನೀ ನನ್ನ ಜೊತೆ ಇರುವಾಗ ನನ್ಗ್ಯಾಕಮ್ಮ ಭಯ ಆಗತ್ತೆ? ಅಮ್ಮ, ನಿಂಗ್ ದಾರಿ ಗೊತ್ತಾ? ದಾರಿ ತೋರಿಸ್ತೀಯಾ? ನೋಡಿರೋ ದಾರಿ ಆಗಿದ್ರೆ ದಾರಿನ ಮನ್ಸ್ ಮೂಲಕ ಹೇಳ್ತಾ ಇದ್ದೆ. ಆದ್ರೆ ಇದು ಕಾಡಿನ ದಾರಿ, ನಾನು ಹೇಗಮ್ಮ ತೋರಿಸ್ಲಿ? ಎದುರುಗಡೆ ಸಿಕ್ಕದವ್ರನ್ನ ಕೇಳಿದ್ರಾಯ್ತು. ಸರಿ. ಅಮ್ಮ, ನಮ್ಮವರು ಅಂತ ಯಾರೂ ಇಲ್ಲ ಅಂತ ಹೇಳ್ತಿದ್ದೆ. ಮತ್ತೆ ನಮ್ಮ ಅಮ್ಮ ಅಪ್ಪನ ಬಗ್ಗೆ ಯಾಕೆ ಯಾವತ್ತೂ ಹೇಳಿಲ್ಲ? ಮಹಾದೇವಿ, ಯಾಕೆ ಮಾತಾಡ್ತಿಲ್ಲ? ಈಗದೆಲ್ಲ ಯಾಕಮ್ಮ? ಮೊದ್ಲು ಎದೆ ಬಡಿತ ಜಾಸ್ತಿ ಆಗ್ತಾ ಇದೆ, ಯಾಕೋ ಭಯ ಆಗ್ತಾ ಇದೆ. ನಾವು ವಾಪಸ್ ಮನೆಗೆ ಹೋಗೋಣ ಬಾ ಅಮ್ಮ. ಇಲ್ಲಿ ನೋಡು, ಹೇಳಕ್ ಇಷ್ಟ ಇಲ್ಲ ಅಂದ್ರೆ ಸುಮ್ನೆ ಇದ್ಬಿಡು. ಆದ್ರೆ ಮತ್ತೆ ವಾಪಸ್ ಹೋಗೋಣ ಅಂತ ಮಾತ್ರ ಹೇಳ್ಬೇಡ. ಅರ್ಥ ಆಯ್ತಾ? ನಡಿ ನಡಿ. ನಾನು ಬರ್ತೀನಿ ಅಂದ್ರೆ ಇವಳನ್ನ ತಡಿಬಹುದು ಅನ್ಕೊಂಡೆ. ಆದ್ರೆ ನಾನು ಹೋದ್ರೆ ಅವ್ರು ನನ್ನ ಗುರ್ತಿಡಿದ್ರೆ ಕಷ್ಟ ಆಗುತ್ತೆ. ದಾರಿಲಿ ಏನಾದ್ರು ಕತೆ ಹೇಳಿ ಇವಳು ಪ್ರಯಾಣ ತಪ್ಪಿಸ್ಬೇಕು. ಎಷ್ಟು ಪರೀಕ್ಷೆ ಅಂತ ಮಾಡ್ತೀರಾ ಡಾಕ್ಟ್ರೆ? ಎಷ್ಟು ಇಂಜೆಕ್ಷನ್ ಅಂತ ಕೊಡ್ತೀರಾ? ಅಷ್ಟಕ್ಕೂ ನಿಮ್ ಕೈಲಿ ಅವನಿಗೆ ಪ್ರಜ್ಞೆ ಬರ್ಸಕ್ ಆಗುತ್ತೋ ಆಗಲ್ವೋ ಹೇಳಿ. ಏನ್ ಮಾಡಿದ್ರು ಫಲಿತಾಂಶ ಬರ್ತಾ ಇಲ್ಲ. ಏನ್ ಕಾಯಿಲೆ ಅಂತ ಗೊತ್ತಾಗ್ತಾ ಇಲ್ಲ. ಹಾಗಾದ್ರೆ ಹೇಗೆ ಡಾಕ್ಟರ್? ಹೇಗಾದ್ರೂ ಮಾಡಿ ಅವನಿಗೆ ಪ್ರಜ್ಞೆ ಬರೋ ಹಾಗೆ ಮಾಡಿ. ನೀವು ನೋಡ್ತಾನೆ ಇದ್ದೀರಲ್ವಾ ರಾತ್ರಿಯಿಂದ ಎಷ್ಟು ಕಷ್ಟಪಡ್ತಿದ್ದೀನಿ ಅಂತ. ಇದ್ಯಾವುದೋ ಶತ್ರು ಜಾತಿ ಪ್ರಭಾವನ ಸ್ವಾಮಿ? ಕುಲದೇವತೆ ಕರುಣೆ ತೋರಿಸು, ಅವನ್ ಕಣ್ ತೆರೆಯೋ ಹಾಗೆ ಮಾಡು ಸ್ವಾಮಿ. ನನಗೆ ಪುತ್ರ ಭಿಕ್ಷೆ ಕೊಡು ಸ್ವಾಮಿ.
ಬರ್ಬೇಡ ಅಂದ್ರೂ ಬರ್ತಾ ಇದ್ಯಾ. ಸುಮ್ನೆ ಯಾಕೆ ಇಷ್ಟೊಂದು ಹಠ ಮಾಡ್ತಿದ್ಯಾ? ಈಗ್ಲೇ ನಿಂಗ್ ನಡ್ಯಕ್ ಆಗ್ತಿಲ್ಲ, ಇನ್ನು ಎಷ್ಟ್ ದೂರ ಹೋಗ್ಬೇಕೋ ಏನೋ. ನೋಡು ಎಷ್ಟು ಸುಸ್ತಾಗಿ ಹೋಗಿದ್ಯಾ. ಇವತ್ತು ನಾಳೆನೋ ಸಾಯೋಳು, ನನಗೇನಾದ್ರೆ ಏನಮ್ಮ, ನೀನು ಬಾಳಿ ಬದುಕ್ಬೇಕಾಗಿರೋಳು. ಕಷ್ಟ ಅಂದ್ರೂ ನೀನ್ ಪ್ರಾಣ ನಿಲ್ಲಿಸ್ತಾ ಇಲ್ಲ. ಇಲ್ಲಿ ನೋಡು, ಇದನ್ನೇ ಬೇಡ ಅಂತ ಹೇಳಿದ್ದು. ನನ್ನ ಪ್ರೀತಿನ ನೀನ್ ಅರ್ಥನೇ ಮಾಡ್ಕೊಳಲ್ಲ. ಅರ್ಥ ಮಾಡ್ಕೊಂಡಿರೋದಕ್ಕೆ ನಿನ್ನ ಜೊತೆಲಿ ಕರ್ಕೊಂಡು ಹೋಗ್ತಿರೋದು. ಪುಣ್ಯ, ನಿಂಗೊಂದ್ ವಿಷಯ ಹೇಳ, ಭಯ ಪಡ್ಸಕ್ ಹೇಳ್ತಿದೀನಿ ಅಂತ ಅನ್ಕೋಬೇಡ. ಏನದು? ಆ ಹರಿನಗರದಲ್ಲಿ ಧನಂಜಯ ವರ್ಮ ಅಂತ ಒಬ್ಬ ಜಮೀನ್ದಾರ ಇದ್ದಾನೆ.